ಈ ಎಲ್ಲ ವಿಚಾರಗಳ ಕುರಿತಂತೆ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಭಾರತ ಪಾಕ್ ನಡುವೆ ಸಂಘರ್ಷ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಒಡಿಶಾದಲ್ಲಿ IPS ಅಧಿಕಾರಿಗಳ ರಜೆಯನ್ನ ಕೂಡ ರದ್ದು ಮಾಡಲಾಗಿದೆ. ಒಡಿಶಾ ಗೃಹ ಇಲಾಖೆಯಿಂದ ಆದೇಶವನ್ನ ನೀಡಲಾಗಿದೆ. ಮುಂದಿನ ಆದೇಶದವರೆಗೂ ಕೂಡ ರಜೆಯನ್ನ ರದ್ದು ಮಾಡಲಾಗಿದೆ. ಅಂದರೆ ಭಾರತ ಹಾಗೂ ಪಾಕ್ ನಡುವೆ ಇದೀಗ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಸಂಘರ್ಷ ಬಹಳ ತಾರಕಕ್ಕೇರ್ತಾ ಇದೆ. ಗುಂಡಿನ ಚಕಮಕಿ ನಡೀತಾ ಇದೆ. ದಾಳಿಯ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಒಡಿಶಾದಲ್ಲಿ IPS ಅಧಿಕಾರಿಗಳ ರಜೆಯನ್ನ ರದ್ದು ಮಾಡಿದ್ದಾರೆ. ಒಡಿಶಾ ಗೃಹ ಇಲಾಖೆಯಿಂದ ಬಂದಂತಹ ಆದೇಶ ಇದು. ಮುಂದಿನ ಆದೇಶದವರೆಗೂ ಕೂಡ ಅಧಿಕಾರಿಗಳಿಗೆ ರಜೆಯನ್ನ ರದ್ದುಗೊಳಿಸಲಾಗಿದೆ. ರಜೆಯನ್ನ ರದ್ದುಗೊಳಿಸಿ ಕೆಲಸದಲ್ಲಿ ಹಾಜರಾಗುವಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಯಾಕೆ ಅಂತ ಹೇಳಿದ್ರೆ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಪಾಕಿಸ್ತಾನ ಯಾವ ರೀತಿಯಾಗಿ ಅಟ್ಯಾಕ್ ಅನ್ನ ಮಾಡುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಭಾರತೀಯ ಸೇನೆ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ವಹಿಸಲಾಗ್ತಾ ಇದೆ. ಹಾಗೆ ಒಡಿಶಾ ಗೃಹ ಇಲಾಖೆಯಿಂದಲೂ ಕೂಡ ಆದೇಶವನ್ನ ನೀಡಲಾಗಿದೆ. ಮುಂದಿನ ಆದೇಶದವರೆಗೂ ಕೂಡ ರಜೆಯನ್ನ ರದ್ದುಗೊಳಿಸಲಾಗಿದೆ. ಭಾರತ ಹಾಗೂ ಪಾಕ್ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಜೊತೆಗೆ ಭಾರಿ ಸಂಘರ್ಷ ಎದುರಾಗ್ತಾ ಇದೆ. ಹಾಗಾಗಿ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಬಹಳ ಪ್ರಮುಖವಾಗಿ ಒಡಿಶಾದಲ್ಲಿ IPS ಅಧಿಕಾರಿಗಳ ರಜೆಯನ್ನ ರದ್ದುಗೊಳಿಸಲಾಗಿದೆ. ಹೀಗೆ ನೆನೆಯೂ ಕೂಡ ಕೆಲವೊಂದಷ್ಟು IPS ಅಧಿಕಾರಿಗಳ ರಜೆಯನ್ನ ರದ್ದುಗೊಳಿಸಲಾಗಿತ್ತು. ಮುಂದಿನ ಆದೇಶದವರೆಗೂ ಕೂಡ ರಜೆಯನ್ನ ರದ್ದುಗೊಳಿಸಲಾಗಿದೆ. ಕಾರಣ ಭಾರತ ಹಾಗೂ ಪಾಕ್ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಬಹಳಷ್ಟು ಸಂಘರ್ಷ ಎದುರಾಗ್ತಾ ಇದೆ. ಹಾಗಾಗಿ ರಕ್ಷಣೆಯನ್ನ ನೀಡುವಂತಹ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಕ್ಯಾನ್ಸಲೇಷನ್ ಆಫ್ ಲೀವ್ ಆಫ್ IPS ಆಫೀಸರ್ಸ್ ಅಂದರೆ IPS ಆಫೀಸರ್ಸ್ನ ರಜೆಯನ್ನ ರದ್ದುಗೊಳಿಸಿರುವ ಕುರಿತಂತೆಯೇ ಲೆಟರ್ ಅನ್ನು ಕೂಡ ನೋಡ್ತಾ ಇದ್ದೀರಾ. ಈ ರೀತಿಯಾಗಿ ಸೇನೆ ಯಾವ ರೀತಿಯಾಗಿ ಕಟ್ಟೆಚ್ಚರ ಕ್ರಮವನ್ನು ವಹಿಸಬೇಕು ಆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ನಿರ್ಧಾರವನ್ನ ಮಾಡಿದೆ.